ಬೆನ್ನು ನೋವಿನ ನೆಪ ಹೇಳಿ ಆಸ್ಪತ್ರೆ ಸೇರಿರುವಂತ ನಟ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕ ವಾರದ ಒಳಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ನಟ ದರ್ಶನ್. ಹಿಂದೆ ಬಿಜೆಎಸ್ ಆಸ್ಪತ್ರೆಯಿಂದ ದರ್ಶನ್ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಲಿದ್ದಾರೆ ನಟ ದರ್ಶನ್. ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಆಸ್ಪತ್ರೆಗೆ ತೆರಳಿದ್ರು. 1.5 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆದ್ರೆ ಇದೀಗ ಆಪರೇಷನ್ ಅನ್ನ ಮಾಡಿಸಿಕೊಳ್ಳದೇನೆ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. 1.5 ತಿಂಗಳಿನಿಂದ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸರ್ಜರಿ ಮಾಡಿಸಲೇಬೇಕು ಅಂತ ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಆದ್ರೆ ಇದೀಗ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಆಸ್ಪತ್ರೆಯಿಂದ ಆಪರೇಷನ್ ಅನ್ನ ಮಾಡಿಸಿಕೊಳ್ಳದೇನೆ ನಟ ದರ್ಶನ್ ಮನೆಗೆ ಹೋಗ್ತಾ ಇದ್ದಾರೆ. ಕೇವಲ ಫಿಸಿಯೋಥೆರಪಿಯನ್ನ ಮಾಡಿಸಿಕೊಂಡು ಆಪರೇಷನ್ ಅನ್ನ ಮಾಡಿಸಿಕೊಳ್ಳದೆ ಮನೆಗೆ ನಟ ದರ್ಶನ್ ಹೋಗ್ತಾ ಇದ್ದಾರೆ. ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಆಪರೇಷನ್ ನ ಮಾತುಕತೆ ಇಲ್ಲ, ಅದರ ಬಗ್ಗೆ ಸುದ್ದಿ ಕೂಡ ಇಲ್ಲ. ಕೇವಲ ಫಿಸಿಯೋಥೆರಪಿಯನ್ನ ಮಾಡಿಸಿ ಬೇಲ್ ಸಿಗ್ತಾ ಇದ್ದಂತೆ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್. ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಆದ್ರೆ ಇದೀಗ ಕೇವಲ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಂಡು ಡಿಸ್ಚಾರ್ಜ್ ಆಗೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ನಟ ದರ್ಶನ್ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಲಿದ್ದಾರೆ. ವೈದ್ಯರ ಸಲಹೆಯನ್ನ ಪಡೆದು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಮತ್ತೆ ಏನಾದ್ರೂ ಚಿಕಿತ್ಸೆಯ ಅಗತ್ಯ ಇದ್ರೆ ಆಸ್ಪತ್ರೆಗೆ ದಾಖಲಾಗ್ತೀನಿ ಅಂತ ನಟ ದರ್ಶನ್ ಹೇಳಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಇಂದು ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಂತ ಸಂದರ್ಭದಲ್ಲಿ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು, ಫಿಸಿಯೋಥೆರಪಿಯಿಂದ ಬೆನ್ನು ನೋವು ಕಡಿಮೆ ಆಗಲ್ಲ, ಆಪರೇಷನ್ ಅನ್ನ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಆದ್ರೆ ಇದೀಗ ಮಧ್ಯಂತರ ಜಾಮೀನು ಪಡೆದು 1.5 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ನಟ ದರ್ಶನ್ ಯಾವುದೇ ಆಪರೇಷನ್ಗೆ ಒಳಗಾಗಿಲ್ಲ. ವೈದ್ಯರು ಬಿಪಿ ವೇರಿಯೇಷನ್ ಆಗ್ತಾ ಇದೆ, ನಟ ದರ್ಶನ್ಗೆ ಆಪರೇಷನ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ದಿನಾಂಕವನ್ನ ಮುಂದೂಡ್ತಾ ಬರ್ತಾನೆ ಇದ್ರು. ಆದ್ರೆ ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ನಟ ದರ್ಶನ್ ಡಿಸ್ಚಾರ್ಜ್ಗೆ ಮುಂದಾಗಿದ್ದಾರೆ. ನಾನು ಪವಿತ್ರ ಗೌಡನ ಈಗಲೂ ಕೂಡ ಪ್ರೀತಿ ಮಾಡ್ತೇನೆ. ಪವಿತ್ರ ನನ್ನ ಜೊತೆ ಬಂದ್ರೆ ನಾನು ಜೀವನ ನಡೆಸೋದಕ್ಕೆ ರೆಡಿ ಅಂತ ಹೇಳಿ ಪವಿತ್ರ ಗೌಡ ಮಾಜಿ ಗಂಡ ಸಂಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪವಿತ್ರ ಗೌಡನ ಈಗಲೂ ಕೂಡ ತುಂಬಾನೇ ಪ್ರೀತಿ ಮಾಡ್ತೀನಿ. ಒಂದ್ ವೇಳೆ ಪವಿತ್ರ ಗೌಡ ನನ್ನ ಜೊತೆ ಬಂದ್ರೆ ನಾನು ಆಕೆಯ ಜೊತೆ ಜೀವನವನ್ನ ನಡೆಸ್ತೀನಿ ಅಂತ ಸಂಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಪವಿತ್ರ ಮಾಜಿ ಪತಿ ಮಾತನಾಡಿದ್ದಾರೆ. ಪವಿತ್ರ ದರ್ಶನ್ ಜೊತೆ ಲೀವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ನಾನು ನೋಡಿಲ್ಲ. ಕಾಕತಾಳಿ ಎಂಬಂತೆ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ಇದೇ ದಿನ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಿದ್ದಾಳೆ. ಡಿವೋರ್ಸ್ ಆದ ಮೇಲೆ ನಾನು ಪವಿತ್ರ ಜೊತೆ ಮಾತೇ ಆಡಿಲ್ಲ. 2009ರಲ್ಲಿ ಮದುವೆಯಾಗಿದ್ವಿ, 2013ರಲ್ಲಿ ಡಿವೋರ್ಸ್ ಆಗಿದೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ ಪವಿತ್ರ ಭಾಗಿಯಾಗಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಗೌಡ ಹೇಳಿದ್ದಾರೆ. ದರ್ಶನ್ ಪವಿತ್ರ ಸಂಬಂಧವನ್ನು ನಾನು ಕಣ್ಣಾರೆ ನೋಡಿಲ್ಲ. ನನ್ನ ಮಗಳ ಜೊತೆ ನಾನು ಈಗಲೂ ಕೂಡ ಕಾಂಟ್ಯಾಕ್ಟ್ ನಲ್ಲಿ ಇದ್ದೇನೆ. ಒಂದು ವೇಳೆ ಪವಿತ್ರ ಗೌಡ ಬಂದ್ರೆ ನನ್ನ ಜೊತೆ ಜೀವನ ನಡೆಸೋದಕ್ಕೆ ಮುಂದಾದ್ರೆ ನಾನು ಖಂಡಿತವಾಗ್ಲೂ ಪವಿತ್ರ ಗೌಡ ಜೊತೆ ಇರ್ತೀನಿ ಅಂತ ಪವಿತ್ರ ಗೌಡ ಮಾಜಿ ಪತಿ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಅವರು ಇವತ್ತು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಬೇಲ್ ಸಿಕ್ಕ 3 ದಿನದ ಬಳಿಕ ಅವರು ವಾಪಸ್ ಮನೆಯನ್ನು ಸೇರಿಕೊಂಡಿದ್ದಾರೆ. ಇದೀಗ ಅವರ ಮಾಜಿ ಪತಿ ಕೂಡ ಕಾಣಿಸ್ಕೊಂಡಿರುವಂಥದ್ದು ಬೆಂಗಳೂರಿನಲ್ಲಿ ಸಂಜಯ್ ಸಿಂಗ್ ಅವರಿದ್ದಾರೆ. ಸದ್ಯಕ್ಕೆ ಸಂಜಯ್ ಸಿಂಗ್ ಅವರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಪವಿತ್ರ ಗೌಡ ಅವರಿಗೆ ಬೇಲ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ತಾವು ಕೂಡ ಬೆಂಗಳೂರಿನಲ್ಲಿ ಇದ್ದೀರಾ ಕಾಕತಾಳೀಯ ಅನ್ನೋ ರೀತಿಯಲ್ಲಿ. ಯಾವ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀರಿ ಸರ್, ಏನು ವಿಷಯ? ಪರ್ಸ್ನಲ್ ಕೆಲಸದಿಂದ ಬಂದಿರೋದು. ಬಟ್ ನೋಡಿ, ಫಾರ್ಚುನೇಟಾಗಿ ಬಂದಿದ್ದ ತಕ್ಷಣ ನನಗೆ ಒಳ್ಳೆ ಸುದ್ದಿ ಸಿಕ್ಕಿದ್ದು, ಪವಿತ್ರ ಗೌಡ ಅವ್ರಿಗೆ ಬೇಲ್ ಸಿಕ್ಕಿದೆ ಅಂತ. ಇಟ್ಸ್ ಜಸ್ಟ್ ಎ ಡೆಸ್ಟಿನಿ. ಆ್ಯಂಡ್ ಇನ್ಫ್ಯಾಕ್ಟ್ ಅದು ಹೆಂಗಾಯಿತು ಗೊತ್ತಿಲ್ಲ, ಬಟ್ ಈ ಟೈಮ್ ನಾನು ಬಂದಿರೋದು, ಅವ್ರ ಬೇಲ್ ಸಿಕ್ಕಿರೋದು, ಇಟ್ಸ್ ಜಸ್ಟ್ ಎನ್ ಗಾಡ್ ಮಾಡಿರೋದು. ಬೇಲ್ ಸಿಕ್ಕಿ ಆಲ್ರೆಡಿ 3 ದಿವಸ ಆಯಿತು. ಇವತ್ತು ಹೊರಗಡೆ ಬಂದಿದ್ದಾರೆ.
ತಮಗೆ ಮೊದಲೇ ಗೊತ್ತಿದ್ದು ನೀವು ಬೆಂಗಳೂರಿಗೆ ಬಂದಿರೋದಾ ಹೇಗೆ? ಇಲ್ಲ ಸರ್, ನನಗೆ ಗೊತ್ತಿರಲಿಲ್ಲ. ನಾನು ಬ್ಯಾಂಗ್ಳೂರಿಂದ ಏರ್ಪೋರ್ಟಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟ್ ಬರುವಾಗ ಅವತ್ತು ಗೊತ್ತಾಗಿರೋದಾರೇನೋ ಅವ್ರಿಗೆ ಬೇಲ್ ಸಿಕ್ಕಿದೆ ಅಂತ. ಇವತ್ತು ಆಚೆಗೆ ಬಂದಿದ್ದಾರೆ, ಬೇಲ್ ಸಿಕ್ಕಿದೆ ಅಂತ ನಾನು ಬಂದಿದ್ದ ದಿವಸನೇ ನನಗೆ ಗೊತ್ತಾಗಿತ್ತು. ಯಾವ ಥರ ಗೊತ್ತಾಯಿತು ಸರ್? ನ್ಯೂಸಲ್ಲಿ ನೋಡಿ ಗೊತ್ತಾಯ್ತಾ ಅಥವಾ ಏನು ಇದರ ಫಾಲೋಅಪ್ಪಲ್ಲಿ ಇದ್ದರೆ ನೀವು ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಸುದ್ದಿಗಳಾಗ್ತಾ ಇತ್ತು, ಬೇಲ್ ಸಿಗ್ತಾ ಇಲ್ಲ, ರಿಜೆಕ್ಟ್ ಆಗ್ತಾಯಿತ್ತು ಸಾಕಷ್ಟು ಸಲ, ಇದೆಲ್ಲ ವಿಚಾರಗಳನ್ನು ತಾವು ಟಿ ವಿಯಲ್ಲಿ ನೋಡ್ತಾ ಇದ್ರೆ ಹೇಗೆ? ಹೌದು, ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಬಟ್ ನಾನು ಪವಿತ್ರ ಗೌಡಕ್ಕೋಸ್ಕರ ಬಂದಿರೋದು ಅಂತ ಇದು ನಿಜ ಅಲ್ಲ. ಬಟ್ ಬಂದಿದ್ವಿ, ಗೊತ್ತಾಯಿತು. ಈಗ ಇಷ್ಟು ದಿನ ಜೈಲಿನಲ್ಲಿದ್ದರು, ಆಲ್ಮೋಸ್ಟ್ 3 ತಿಂಗಳು ಜೈಲಿನಲ್ಲಿದ್ದರು. ತಾವು ಯಾವತ್ತಾದರೂ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡಿಲ್ಲ? ಸರ್ ನೋಡಿ, ನಾವು ಡಿವೋರ್ಸ್ ಆದಮೇಲಿನಿಂದ ಇಷ್ಟೊತ್ತವರೆಗೂ ಫೋನಲ್ಲೂ ಮಾತಾಡಿಲ್ಲ, ಮೀಟೂ ಆಗಿಲ್ಲ, ಯಾವ ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದಾಗಿಲ್ಲ. ಮದುವೆ ಆಗಿರೋದು 2007ಅಲ್ಲಿ, ಡಿವೋರ್ಸ್ ಆಗಿರೋದು 2013ಅಲ್ಲಿ. ಡಿವೋರ್ಸ್ ಆಗಿದೆ, ಆನ್ ಪೇಪರ್ಸ್ ಕೋರ್ಟಲ್ಲೇ ಆಗಿದೆ. ಈಗಲೂ ತಮಗೆ ಪವಿತ್ರ ಗೌಡ ಅವ್ರ ಮೇಲೆ ಮನಸ್ಸಿದೆ? ಅದು ಯಾವಾಗಲೂ ಇರುತ್ತೆ ಸರ್, ಅದು ಹೋಗಲ್ಲ. ಒಳ್ಳೆಯದೇ ಆಗಲಿ, ಅವರು ಚೆನ್ನಾಗೇ ಇರಲಿ, ಎಲ್ಲಿದ್ರೂ ಚೆನ್ನಾಗಿರಲಿ ಅಂತ ನಾನು ಯಾವಾಗಲೂ ಹೇಳೋದು. ಅದೇ ನನ್ನ ಮನಸ್ಸಲ್ಲೇ ಇರೋದು. ಅಲ್ಲ, ಈ ಡಿವೋರ್ಸ್ ಯಾವ ಕಾರಣಕ್ಕಾಯಿತು ಸರ್? ಅದು ಟೈಮಿಂಗ್ ಮಿಸ್ ಮ್ಯಾಚಿಂಗ್ ಆಗ್ತಾ ಇರೋದು. ನಮ್ಮಿಬ್ಬರಿಗೂ ಒಬ್ರೊಬ್ರಿಗೆ ಟೈಮ್ ಸಿಗ್ತಾ ಇರಲಿಲ್ಲ. ಆಮೇಲೆ ಚಿಕ್ಕ ಗಲಾಟೆಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಅದರಿಂದ ನಾವು ಸಪ್ರೇಟ್ ಆದ್ವಿ. ಆಮೇಲೆ ದರ್ಶನ್ ಅವರು ನಿಮ್ಮ ಫ್ಯಾಮಿಲಿ ಯಾವಾಗ ಎಂಟ್ರಿ ಆಗ್ತಾರೆ ಸರ್? ನನಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ. ನಾನು ಡಿವೋರ್ಸ್ ಆಗಿ ಸುಮಾರು ವರ್ಷ ಆದಮೇಲೆ ನಾನು ಯಾವಾಗ ಒಂದು ಸತಿ ನೋಡಿದ್ದೆ ಅಷ್ಟೇ, ಬಿಟ್ಟರೆ ಮಾತ್ರ ನಾನಿರೋ ಟೈಮಲ್ಲಿ ನನಗೆ ಯಾವಾಗಲೂ ಕೇಳಿರೋ ಟೈಮಲ್ಲಿ ಯಾವತ್ತೂ ಗೊತ್ತಿಲ್ಲ. ಈಗ ಈ ಕೊಲೆ ಪ್ರಕರಣದ ಬಗ್ಗೆ ತಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಅದನ್ನೆಲ್ಲ ನೋಡಿದ್ದೀರಾ? ಅದನ್ನೆಲ್ಲ ನೋಡಿದಾಗ ಇದರಲ್ಲಿ ಪವಿತ್ರ ಗೌಡ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದರೆ ಪವಿತ್ರ ಗೌಡ ಅವ್ರನ್ನ 6 ವರ್ಷ ತುಂಬ ಹತ್ತಿರದಿಂದ ನೋಡಿದ್ರಿ ನೀವು. ಇನ್ವಾಲ್ವ್ಮೆಂಟ್ ಅಂತ ನಾನು ಹೇಳಲ್ಲ, ಇದು ಎಲ್ಲರಿಗೂ ಒಂದೇ ಮಾತು ನಾನು ಹೇಳ್ತಾ ಇರೋದು ಏನಂದರೆ, ಇದು ಆ್ಯಕ್ಸಿಡೆಂಟಲ್ಲಾಗಿ ಆಗಿರೋ ಇನ್ಸಿಡೆಂಟ್ ಇದು. ನಾನು ಮಾಡಲೇಬೇಕು ಅಂತ ಇಲ್ಲ, ಇದು ವಿಷಯ ಇದು ಆ್ಯಕ್ಸಿಡೆಂಟಲ್ಲಾಗಿ ಆಗಿಬಿಟ್ಟೈತೆ. ಅದು ನೋಡೋಣ, ಏನು ಕೋರ್ಟ್ ಏನು ತೀರ್ಮಾನ ತಗೊಳ್ತಾ ನೋಡೋಣ. ಬಟ್ ನನ್ನ ಪ್ರಕಾರ ಪವಿತ್ರ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಜಾಸ್ತಿ ಏನಿಲ್ಲ. ಅವ್ರು ಕೇವಲ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ರೇಣುಕಾಸ್ವಾಮಿಯವರು ಪಾಪ ತೀರೋದ್ರು, ಎಲ್ಲಿದ್ರು ಚೆನ್ನಾಗೇ ಇರಲಿ, ಅವರಿಂದನೇ ಸ್ಟಾರ್ಟ್ ಆಗಿದೆ. ಅವ್ರು ಮಾಡಿಲ್ಲ ಅಂತಿದ್ದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಸದ್ಯಕ್ಕೆ ಇವಿಷ್ಟು ಪವಿತ್ರ ಗೌಡ ಅವರ ಮಾಜಿ ಪತಿಯಾಗಿರುವಂಥ ಸಂಜಯ್ ಸಿಂಗ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.